ಅರೆ ಲಕ್ಷ್ಮೀ ಪುಟ್ಟಿ, ಯಾಕೆ ಹೆದರ್ಕೊಂಡಿದ್ಯಾ? ನೋಡು, ಇಂಥ 100 ಜನ ಬಂದ್ರು ಹೆದರ್ಕೊಳ್ದೆ ಹೆದರ್ಸಿ ನಿಲ್ಬೇಕು. ಅವಾಗ ಅವ್ರು ಹೆದರ್ಕೊಂಡು ಓಡೋಗ್ತಾರೆ. ಓಕೆನಾ? ಅಯ್ಯೋ ಪುಟ್ಟಿ, ಗ್ರಾನಿ, ಅಷ್ಟು ದೂರದಿಂದ ಡ್ರೈವ್ ಮಾಡ್ಕೊಂಡ್ ಬಂದಿದ್ದೀನಿ. ಹೊಟ್ಟೆ ಹಸೀತಿದೆ, ಎಣ್ಣೆ ಬೇರೆ ಬಿಟ್ಕೋಬೇಕು. ಏನಾದ್ರೂ ಮಾಡ್ಕೊಡ್ತಿರೋ ಅಥವಾ ಹೀಗೆ ಬೀದಿಲಿ ನಿಲ್ಸಿರ್ತಿರೋ? ಅಯ್ಯೋ ಬನ್ನಿ ಅಥವಾ ಕರ್ಕೊಂಡು ನಡ್ರಿ. ಬನ್ನಿ ಬನ್ನಿ ಬಾ ಮಗ್ಲೆ, ನಡೀರಿ. ನಮ್ಮ ಕುಟುಂಬನೇ ಇಷ್ಟು ಪ್ರೀತಿ ಮಾಡೋ ನಿಮ್ಗೆ ನಿಮ್ ಕುಟುಂಬದಲ್ಲಿ ಪ್ರೀತಿ ಸಿಕ್ತಿಲ್ವಲ್ಲ ಯಜಮಾನ್ರೆ? ಇದನ್ನೇ ಅನ್ಸುತ್ತೆ ವಿಧಿ ಅನ್ನೋದು. ಯಾರು ಊತತ್ಯ? ಊತ ಕೊಡೋಣ. ರುದ್ರ, ಏನಾಯ್ತು? ಅವರೆಲ್ಲ ಊರ್ ಬಿಟ್ಟು ಓಡ್ ಹೋದ್ರ? ಇನ್ನೊಂದ್ ಸ್ವಲ್ಪ ಹೊತ್ತು ನಾನು ಅಲ್ಲೇ ಇದ್ದಿದ್ರೆ ಮತ್ತೆ ಹುಟ್ಟಿ ಬಾ ರುದ್ರ ಅನ್ಬಿಟ್ಟು ನಂದು ಬೋರ್ಡ್ ಹಾಕಿರೋರು. ಏನಾಯ್ತು? ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ಯಾ? ಇನ್ನೇನತ್ಗಮ್ಮ, ನನಗೆ ಅವ್ರನ್ನ ಊರ್ ಬಿಟ್ಟು ಕಳ್ಸಕ್ ಕೇಳಿ ಅವ್ರನ್ನ ಉಳಿಸ್ಕೊಳಕ್ಕೆ ನಿಮ್ಮ ಮಗ ತಾರಕನ್ ಕಳ್ಸಿದಿರಲ್ಲ. ನೀವು ಈ ರೀತಿ ಡಬ್ಬಲ್ ಗೇಮ್ ಮಾಡ್ತೀರಾ ಅಂತ ನನಗ್ ಗೊತ್ತಿರ್ಲಿಲ್ಲ. ಎಲ್ರ ಮುಂದೆ ನನ್ಗೆಷ್ಟು ಅವಮಾನ ಮಾಡ್ದ ಗೊತ್ತಾ? ಏನು? ತಾರಕ್ ಊರಿಗೆ ಬಂದಿದ್ದಾನ? ನನಗ್ ನಿಜವಾಗ್ಲೂ ಈ ವಿಷಯ ಗೊತ್ತಿಲ್ಲ. ಮನೆಯಲ್ಲಿರೋ ನಿಮ್ಗೆ ವಿಷಯ ಗೊತ್ತಿಲ್ಲ ಅಂದ್ರೆ ನಾನು ನಂಬಿಡ್ತೀರ ಅತ್ಗೆಮ್ಮ? ಪ್ರಶ್ನೆ ಮಾಡಿದ್ದಕ್ಕೆ ನನ್ ಮೇಲೆ ಕೈ ಮಾಡ್ತಾನೆ. ದಾಯಾದಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲೇ ಇದ್ದಿದ್ರೆ ಈ ರುದ್ರನ್ನ ರುದ್ರವತಾರ ತೋರಿಸ್ಬಿಡ್ತಾ ಇದ್ದೆ. ಆದ್ರೆ ನೀವು ಇಷ್ಟು ದೊಡ್ಡ ಪ್ಲಾನ್ ಮಾಡಿ ನನಗೆ ಈ ರೀತಿ ಅವಮಾನ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ನೋಡು, ಅವ್ನು ಊರಿಗೆ ಬರ್ತಾನೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಅವ್ನು ಊರಿಗೆ ಬರ್ತಾನೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಅವ್ನ್ ಮನೇಲಿ ಇಲ್ದಿರೋದ್ ನೋಡಿ ಅವನೆಲ್ಲ ಹೊರಗಡೆ ಹೋಗಿದ್ದಾನೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವ್ನು ಊರಿಗೆ ಬಂದಿರೋದು ನನಗೆ ಗೊತ್ತಿಲ್ಲ ರುದ್ರ. ಈಗ ಅವನಲ್ಲಿ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಅನಿಷ್ಟದವಳೆ. ನಿಮ್ ಮಗ ಬರೋದು ಸ್ವಲ್ಪ ತಡ ಆಗಿದ್ರು ಇಷ್ಟೊತ್ತಿಗೆ ಅವ್ರ ಗಂಟು ಮುಟ್ಟೆ ಕಟ್ಕೊಂಡು ಊರೇ ಬಿಟ್ಟು ಹೋಗ್ಬಿಟ್ಟಿರೋರು. ಆದ್ರೆ ಆ ತಾರಕ್ ಬಂದು ಎಲ್ಲ ಮಾಡಾಕ್ಬಿಟ್ಟ. ಅವನು ಮಾತಾಡ್ದ ಅಂತ ಆ ಕೆಲಸೋಳು ನನ್ನ ವಿರುದ್ಧನೇ ಮಾತಾಡಿ ನನ್ಗೆ ವಾರ್ನಿಂಗ್ ಕೊಡ್ತಾಳೆ. ಆದ್ರೂ ನಾನೇನ್ ಕಡಿಮೆ ಇಲ್ಲ. ನಿಮ್ಮ ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ಬಂದಿದ್ದೀನಿ. ಆದ್ರೆ ನಿಮ್ಮ ಮಗ ಆ ಕುಟುಂಬನ ಮುಟ್ಟಬೇಕಂದ್ರೆ ನನ್ನ ದಾಟಿ ಹೋಗ್ಬೇಕು ಅಂತ ಅಡ್ಡ ನಿಂತಿದ್ದಾನೆ. ನಿನ್ ಫೀಲಿಂಗ್ಸ್ ನಂಗೆ ಅರ್ಥ ಆಗ್ತಾ ಇದೆ ರುದ್ರ. ಅವಳು ಅಲ್ಲಿ ಮಾತ್ರ ಅಲ್ಲ, ಇಲ್ಲಿ ಮನೇಲೂ ನನ್ನ ಮಗನ್ನ ನನ್ನ ವಿರುದ್ಧ ಎತ್ತು ಕಟ್ತಾ ಇದ್ದಾಳೆ. ಊರಲ್ಲಿ ತಿನ್ನೋಕ್ಕೂ ಗತಿ ಇಲ್ದಿರೋಳು ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ ಅಂತ ಇಲ್ಲಿ ರಾಣಿ ತರ ಮೆರಿತಾ ಇದ್ದಾಳೆ. ಅದನ್ನ ನಾನು ಹೇಗ್ ಸಹಿಸ್ಕೊಳ್ಳಿ ಹೇಳು? ಅತ್ಕಮ್ಮ, ಅವಳನ್ನ ಮನೆಗೆ ಸೇರ್ಸ್ಕೊಂಡ್ಬಿಟ್ಟು ಹೀಗೆಲ್ಲ ಮಾತಾಡಿದ್ರೆ ಹೇಗೆ? ಮದ್ವೆ ಮನೆಯಲ್ಲೇ ಹೇಳಿದೆ, ತಾರಕ್ ಕಟ್ಟಿರೋ ತಾಳಿನ ಕಿತ್ತು ಬಿಸಾಕಿ ಅಂತ. ಅಲ್ಲಿಂದ ಅವಳನ್ನ ಓಡಿಸಿ ಅಂತಾನೆ ಹೇಳಿದ್ದೆ. ಆದ್ರೂ ನೀವುಗಳು ನನ್ನ ಮಾತು ಕೇಳಲಿಲ್ಲ. ಇಲ್ಲಿ ಅವಳು ಹೂ ತರ ಇದ್ದವಳು ಅಲ್ಲಿ ಹಾವು ತರ ಬಂದು ನಿಮ್ಮನ್ನ ಕಾಡ್ತಾ ಇದ್ದಾಳೆ. ಈಗ ತಪ್ಪು ಆಗೋಗಿದೆ ರುದ್ರ, ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಆಗೋಗಿರೋ ತಪ್ಪನ್ನ ಹೇಗ್ ಸರಿ ಮಾಡ್ಕೋಬೇಕು ಅಂತ ಮೊದಲು ಯೋಚನೆ ಮಾಡ್ಬೇಕು. ಈಗ ತಾರಕಲ್ಲಿರೋದ್ರಿಂದ ಏನಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಸದ್ಯಕ್ಕೆ ನೀನ್ ಅವ್ರ ತಂಟೆಗೆ ಹೋಗ್ಬೇಡ. ಮುಂದೆ ಏನ್ ಮಾಡ್ಬೇಕು, ಅವ್ರನ್ನ ಅಲ್ಲಿಂದ ಹೇಗ್ ಓಡಿಸ್ಬೇಕು ಅಂತ ನಾನು ನಿನ್ಗೆ ಆಮೇಲೆ ಹೇಳ್ತೀನಿ. ಸರಿ ಅತ್ಕಮ್ಮ, ನೀವು ಬೇಗ ಹೇಳಿ. ನನ್ನಲ್ಲಿ ಕುದೀತಾ ಇರೋ ರಕ್ತ ಆರಕ್ಕೂ ಮುಂಚೆ ಅವ್ರ ರಕ್ತ ಕುಡಿತೀನಿ.
ಯಾಕವ ಮಗಳೇ, ಬಂದಾಗಿಂದ ನನ್ನ ಜೊತೆ ಏನು ಮಾತಾಡ್ತಾನೆ ಇಲ್ಲ. ಏನಂತ ಮಾತಾಡ್ಲಿ ಅಪ್ಪ? ಇಷ್ಟು ದೊಡ್ಡ ವಿಚಾರನ ನನ್ನಿಂದ ಮುಚ್ಚಿಡೋ ಪ್ರಯತ್ನ ಏನಕ್ ಮಾಡಿದ್ರಿ? ಈ ರೀತಿ ಸುಳ್ಳು ಹೇಳಿ ಏನ್ ಸಾಧಿಸ್ಬೋದು ಅಂತ ಅನ್ಕೊಂಡಿದೀರಾ? ಇದ್ರಲ್ಲಿ ಸಾಧಿಸೋದೇನದವ? ಇಲ್ಲಿ ನಡೆದಿರೋದೆಲ್ಲ ಹೇಳಿದ್ರೆ ನಿಂಗೆ ನೋವಾಯ್ತದೆ ಅಂತ ಹೇಳಿಲ್ಲ ಅಷ್ಟೇ. ಅಂದ್ರೆ ನಾನು ಈ ಮನೆ ಒಳ್ಳೆ ಅನ್ನೋದನ್ನ ಮರ್ತ್ ಬಿಟ್ಟಿದ್ದೀರಾ? ನಾನ್ ನಿಮ್ಗೆ ಅಷ್ಟ್ ಬೇಗ ಬೇಡವಾಗ್ಬಿಟ್ನಾ? ಅಯ್ಯೋ ಬಿಡ್ತು ಅನ್ನವ, ನಂಗೆ ನೀನಲ್ದೆ ಬ್ಯಾರೆ ಯಾರವ್ರು ಹೇಳು? ಹಂಗಂತ ನಮ್ಮ ಕಷ್ಟಗಳನ್ನೆಲ್ಲ ನಿನ್ನ ಹತ್ರ ಹೇಳಿ ನೀನ್ ದುಃಖ ಪಡೋದ್ನ ನನ್ನ ಕೈಯಲ್ಲಿ ನೋಡಕ್ ಆಯ್ಕಿಲ್ಲ ಕಣವ. ಅಪ್ಪ, ನಾನು ಈ ಮನೆ ಮಗಳು. ನಿಮ್ ಕಷ್ಟ ನನ್ ಕಷ್ಟ ಅಲ್ವಾ? ನಿಮ್ ಖುಷಿ ನನ್ ಖುಷಿ ಅಲ್ವಾ? ನನ್ ಪ್ರಾಣ ಇರದೆ ಇಲ್ಲಿ ಅಪ್ಪ. ಅಂಥದ್ರಲ್ಲಿ ಆ ರುದ್ರಣ್ಣ ಅಷ್ಟೊಂದೆಲ್ಲ ಬಂದು ತೊಂದರೆ ಕೊಡ್ತಿರುವಾಗ ಅದು ಸಣ್ಣ ವಿಚಾರ ಹೇಗಾಗತ್ತೆ ಹೇಳಿ? ಇವತ್ತು ಚಿಕ್ಕ ಯಜಮಾನ್ರು ಸರಿಯಾದ ಸಮಯಕ್ಕೆ ಬರ್ದೆ ಹೋಗಿದ್ದಿದ್ರೆ ಎಷ್ಟು ದೊಡ್ಡ ಅನಾಹುತ ಆಗಿರೋದು. ನಿಮ್ಮನ್ನೆಲ್ಲ ಕಳ್ಕೊಂಡು ನಾನು ಬದುಕ್ತಿದ್ನಪ್ಪ. ಹೌದು ಕಣವ, ನೀನ್ ಹೇಳೋದು ದಿಟ್ವೆ. ಚಿಕ್ಕ ಯಜಮಾನ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಈಸೆ ಹೇಳ್ದೆ ತಪ್ಪು ಮಾಡಿದಕ್ಕೆ ನನಗೆ ಕ್ಷಮಿಸ್ಬಿಡಿ. ಬೇಟಾ ಅಂಕಲ್, ಅದೆಷ್ಟು ಅಂತ ಕ್ಷಮೆ ಕೇಳ್ತೀರಾ? ಬಿಟ್ಬಿಡಿ. ಆಮೇಲೆ ನಿಮ್ಮ ಆತಂಕ ನನಗೆ ಅರ್ಥ ಆಗತ್ತೆ. ಮಗಳು ಗಂಡನ ಮನೇಲಿ ಸುಖ ಸಂತೋಷ ನೆಮ್ಮದಿಯಿಂದ ಇರ್ಲಿ ಅಂತ ಇಲ್ಲಿ ನಡೆಯೋ ಅಂಥದ್ದು ಯಾವ್ದನ್ನೂ ಹೇಳ್ಕೊಳ್ದೆ ಆರಾಮಾಗಿದ್ದಾರೆ ಅಂತ ನೀವು ಅನ್ಕೊಳ್ಳಿ ಅಂತ ಬಿಟ್ಟಿದ್ದೀರಾ. ಇದು ಎಲ್ಲ ತಂದೆ ಅಂದ್ರೂ ಮಾಡೋ ಅಂಥದ್ದೇ. ಇದ್ರಲ್ಲಿ ಹೊಸ್ದಾಗಿ ಏನೂ ಇಲ್ಲ. ನೀವು ಅದನ್ನೇ ಮಾಡಿದಿರ. ಇವಾಗ ಕ್ಷಮೆ ಎಲ್ಲ ಯಾಕೆ? ಬಿಟ್ಬಿಡಿ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಮಗಳು